ಖಾತೆ ಹಂಚಿಕೆಯಾಗೋ ಮೊದಲೇ ಒಂದಿಷ್ಟು ಮಂದಿ ಮಾಜಿಯಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಅಸಮಾಧಾನ ತಣಿಸೋದಕ್ಕೆ ಕೆಲ ಸಚಿವರ ರಾಜೀನಾಮೆಯನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ. ಹೊಸಬರಿಗೆ ಅವಕಾಶ ಅಥವಾ ಈ ಅಸಮಾಧಾನವನ್ನು ಸರಿ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ. ಕೆಲ ಬದಲಾವಣೆಗೆ ಹೈಕಮಾಂಡ್ ಚಿಂತನೆ ಮಾಡಿದೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೂಡ ಯೋಚಿಸ್ತಾ ಇದ್ದಾರೆ. ಒಂದಿಷ್ಟು ಸಿದ್ಧ ಸೂತ್ರಗಳು ರೆಡಿ ಆಗ್ತಾ ಇದ್ದಾವೆ. ಈ ರೀತಿ ಮಾಡಿದ್ರೆ ಹೇಗೆ, ಈ ರೀತಿ ಮಾಡಿದ್ರೆ ಏನು, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಯಾರನ್ನ ಕೈ ಬಿಟ್ಟರೆ ಒಳ್ಳೆಯದು, ಯಾರನ್ನ ಕೈ ಬಿಟ್ಟರೆ ಯಾರಿಗೆ ಅವಕಾಶ ಕೊಡಬಹುದು, ಜಾತಿ ಸಮೀಕರಣ ಬ್ಯಾಲೆನ್ಸ್ ಮಾಡೋದು ಹೇಗೆ, ಜಿಲ್ಲಾವಾರು ಪ್ರಾತಿನಿಧ್ಯ ಬ್ಯಾಲೆನ್ಸ್ ಮಾಡೋದು ಹೇಗೆ. ಒಂದು ವೇಳೆ ಈಗಿರುವಂತ ಸಚಿವರ ಪೈಕಿ ಯಾರಿಗಾದರೂ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ರೆ ಅದರಿಂದ ಆಗುವಂತ ಅನಾಹುತಗಳೇನು, ಪಕ್ಷಕ್ಕೆ ಮುಜುಗರ ಆದರೆ ಅದನ್ನು ಎದುರಿಸೋದು ಹೇಗೆ, ಇದರ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. 3-4 ಸೂತ್ರಗಳಿದಾವೆ. ಆ ಸೂತ್ರಗಳಲ್ಲಿ ಯಾವುದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು. ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಸಿಗತ್ತಾ ಅಂತ ಪ್ರಶ್ನೆ ಇರೋದು. ಹಾಲಿ ಸಂಪುಟದಲ್ಲಿರುವಂತ ಒಬ್ಬ ಒಕ್ಕಲಿಗ ಸಚಿವರನ್ನ ಕೈ ಬಿಟ್ಟು ಆ ಜಾಗಕ್ಕೆ ಕೃಷ್ಣಪ್ಪ ಅವರಿಗೆ ಅವಕಾಶ ಕೊಡೋ ರೀತಿ. ಕೃಷ್ಣಪ್ಪ ಅವರನ್ನ ಸಮಾಧಾನ ಪಡಿಸುವಂತ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದೆ. ಡಿ.ಕೆ. ಶಿವಕುಮಾರ್ ಬಂದ್ರು, ಸುರ್ಜೇವಾಲಾ ಬಂದ್ರು, ರಾಹುಲ್ ಗಾಂಧಿ ಫೋನ್ ಮಾಡಿದ್ರು, ಬಿ.ಕೆ. ಹರಿಪ್ರಸಾದ್ ಬಂದ್ರು, ಯಾರು ಬಂದ್ರು, ಏನು ಮಾತನಾಡಿದ್ರು, ಕೃಷ್ಣಪ್ಪ ಅವರು ಒಂದೇ ಕೇಳ್ತಾ ಇರೋದು, ಕೊಡೋದಿದ್ರೆ ಸಚಿವ ಸ್ಥಾನ ಕೊಡಿ, ಇಲ್ಲ ಅಂತಾದ್ರೆ ಬೇರೆ ದಾರಿ ನೋಡ್ಕೊಳ್ಬೇಕಾಗತ್ತೆ. ಸಮಾಧಾನ ಮಾಡೋದಕ್ಕಿರೋದು ಒಂದೇ ದಾರಿ, ಸಚಿವ ಸ್ಥಾನ ಕೊಡು. ಖಾಲಿ ಉಳಿದಿರೋದು ಒಂದು ಸಚಿವ ಸ್ಥಾನ, ಅದು ರಿಸರ್ವ್ ಆಗಿರೋದು ಮಹಿಳೆಯರಿಗೆ. ಸೊ ಈಗಿರುವಂತ ಒಬ್ಬರನ್ನ ರಾಜೀನಾಮೆಯನ್ನ ಪಡ್ಕೊಳ್ಳೇಬೇಕು. ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಬೇಕು ಅಂತಾದ್ರೆ ರಾಜೀನಾಮೆ ಯಾರ್ದು ಪಡಿಬೇಕು? ಒಕ್ಕಲಿಗ ಸಮುದಾಯದ ಸಚಿವರದೇ ರಾಜೀನಾಮೆ ಪಡಿಬೇಕು. ಯಾರಿದ್ದಾರೆ ಹಂಗಿದ್ರೆ? ಶಿವಲಿಂಗೇಗೌಡ, ಮಾಗಡಿ ಬಾಲಕೃಷ್ಣ, ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಇಷ್ಟು ಜನರ ಪೈಕಿ ಒಬ್ಬರದು ಯಾರಾದರೂ ರಾಜೀನಾಮೆ ಪಡಿಬೇಕು. ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಬೇಕು ಅಂತಾದ್ರೆ ಒಂದು ರಾಜೀನಾಮೆ ಅನಿವಾರ್ಯ. ಸೊ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಈಗ ಕೃಷ್ಣಪ್ಪ ಅವರು ಹಿಡಿದಿರುವಂತ ಪಟ್ಟು ಸಡಿಲಿಸ್ತಾ ಇಲ್ಲ. ಮಗನನ್ನ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ರು. ಬೇಡ ರೀ, ನನಗೆ ನಿಗಮ ಮಂಡಳಿ ಮಾಡೋದಿದ್ರೆ ತಂದೆಯನ್ನು ಮಂತ್ರಿ ಮಾಡಿ ಅಂತ ಪ್ರಿಯಾ ಕೃಷ್ಣ ಮುಲಾಜಿಲ್ಲದೆ ಹೇಳಿಬಿಟ್ರು. ನಿಮಗೆ ಪ್ರಮುಖವಾದಂತ ನಿಗಮ ಮಂಡಳಿಯನ್ನ ಕೊಡ್ತೀವಿ, ರಾಜ್ಯ ಸಚಿವ ಸ್ಥಾನದ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬೇಡ, ಅದನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು ಅಂದ್ರು ಕೃಷ್ಣಪ್ಪ. ನಾನು ವಸತಿ ಸಚಿವನಾಗಿದ್ದವನು, ಈಗ ನಿಗಮ ಮಂಡಳಿ ಕೊಡ್ತೀನಿ ಅಂತಂದ್ರೆ ನಾನು ಯಾಕೆ ಒಪ್ಕೊಳ್ಳಿ? ಸೊ ಸಾಧ್ಯತೆಯು 3-4 ಇದಾವೆ, ನೋಡ್ತಾ ಇದ್ದೀರಿ ಸ್ಕ್ರೀನ್ ಅಲ್ಲಿ ನೀವು ಅದನ್ನ. ಮಹಿಳಾ ಪ್ರಾತಿನಿಧ್ಯ ಹೇಗೆ ಸರಿ ಮಾಡಬಹುದು ಅಂತ. ಕೆ.ಎಚ್. ಮುನಿಯಪ್ಪ ಬದಲು ರೂಪಾ ಶಶಿಧರ್ ಅವರಿಗೆ ಕೊಡೋದು, ತಂದೆಯ ಬದಲು ಮಗಳಿಗೆ ಕೊಡೋದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾ ಪ್ರಾತಿನಿಧ್ಯ ಮ್ಯಾಚ್ ಮಾಡಬಹುದು ಅಂತ ಲೆಕ್ಕ. ಆಗ ಒಂದು ಸಚಿವ ಸ್ಥಾನ ಖಾಲಿ ಉಳಿಯುತ್ತೆ, ಅದನ್ನು ಕುರುಬರಿಗೆ ಕೊಡಬೇಕು, ಉತ್ತರ ಕರ್ನಾಟಕದ ಕುರುಬರಿಗೆ ಕೊಡಬೇಕು, ಅದು ಶಿವಣ್ಣನವರ್ ಅನ್ನೋ ಲೆಕ್ಕ. ಒಕ್ಕಲಿಗ ಸಚಿವರೊಬ್ಬರನ್ನ ರಾಜೀನಾಮೆ ಕೊಡಿಸಿ ಕೃಷ್ಣಪ್ಪ ಅವರಿಗೆ ಕೊಡಬೇಕು ಅಂತ. ಇದರ ಮಧ್ಯೆ ಮುಸ್ಲಿಂ ಲೆಕ್ಕಾಚಾರ ಒಂದು ಬೇರೆದ್ದೇ ನಡೀತಾ ಇದೆ. ಕಿತ್ತೂರು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದ ಮುಸಲ್ಮಾನರಿಗೆ ಕೊಡಬೇಕು ಅಂತ ಈಗೊಂದು ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಇದ್ದೀರಿ. ಬಾಲಕೃಷ್ಣ ಹೇಳ್ತಾ ಇದ್ದಾರೆ, ಕೃಷ್ಣಪ್ಪ ಅವರಿಗೆ ಬೇಕಾಗಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧ, ನಾನು ಏನೇ ತೀರ್ಮಾನ ತೆಗೆದುಕೊಂಡ್ರು ನಾನು ರೆಡಿ. ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧನಾಗಿದ್ದೀನಿ. ನಮ್ಮವರೇ ಸಿಎಂ, ನನ್ನ ಜಿಲ್ಲೆಯವರೇ ಸಿಎಂ, ಕ್ಷೇತ್ರಕ್ಕೆ ಬೇಕಾದಂತ ಕೆಲಸ ಮಾಡಿಕೊಡ್ತಾರೆ. ನನಗೆ ಯಾಕೋ ಇದು ವಿದಾಯದ ಭಾಷಣದ ರೀತಿಯಲ್ಲಿ ಕಾಣ್ತಾ ಇದೆಯಪ್ಪ. ಬಾಲಕೃಷ್ಣ ವಿದಾಯದ ಭಾಷಣ ಮಾಡ್ತಾ ಇದ್ದಾರಾ ಅಂತ.
ಅಲ್ವಿದಾ ಹೇಳ್ದಂಗಿದೆ. ರೆಡಿ ಇದ್ದೀನಿ ನಾನು ಅಂತ. ಜೊತೆಗೆ ಸಚಿವರಾದಂಥ ಮಾಗಡಿ ಬಾಲಕೃಷ್ಣ ಅವರಿದ್ದಾರೆ. ಸರ್, ಈಗ ಸಚಿವರಾಗಿ 4 ದಿನ ಆಯಿತು, ಇನ್ನೂ ಖಾತೆ ಹಂಚಿಕೆ ಆಗಲಿಲ್ಲ. ಅಸಮಾಧಾನಿತರು ನೀವು ಕೂಡ ಭೇಟಿ ಆಗ್ತಾ ಇದ್ರಿ, ಕೃಷ್ಣಪ್ಪ ಮನೆಗೆ ಹೋಗಿದ್ರಿ, ಬಂಗಾರಪೇಟೆ ನಾರಾಯಣ ಸ್ವಾಮಿ ಭೇಟಿ ಆದ್ರಿ, ಇನ್ನು ಭೇಟಿ ಆಗುವಂಥದ್ದು ಪ್ರಯತ್ನಗಳು ನಡೀತಲೇ ಇದ್ದಾವೆ. ಇನ್ನು ಬಗೆಹರಿಯೋದು ಯಾವಾಗ ಇದು ಅಂತ? ಈಗ ಏನಾದ್ರು ಸರ್ಕಾರಕ್ಕೆ ಸಮಸ್ಯೆ ಆಗಿದೆಯಾ? ಸ್ಮೂತಾಗಿ ಕೆಲಸ ನಡೀತಾ ಇದೆ. ಎಲ್ಲ ಇಲಾಖೆನಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಕೆಲಸ ನಡೀತಾ ಇದೆ. ಈಗ ಸ್ವಲ್ಪ ಅಳೆದು ಸುರಿದು ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಸಿದ್ದರಾಮಣ್ಣ ಅವರಿರ್ಬೋದು, ಹರಿಪ್ರಸಾದ್ ಅವರು, ಖರ್ಗೆ ಅವರೆಲ್ಲ ಸೇರಿ ಮಾಡ್ತಾರೆ. ಈಗ ಏನಾದ್ರು ಕೆಲಸ ನಿಂತೋಗೈತೆ, ಸಮಸ್ಯೆ ಆಗ್ಬಿಟ್ಟೈತೆ ಅಂದರೆ ಈಗ ಬರದ ವೀಕ್ಷಣೆಗೆ ಈಗಾಗಲೇ ನಮಗೆಲ್ರಿಗೂ ಕೂಡ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ನಾನು ಸೋಮವಾರ ಮಂಗಳವಾರ ನನ್ನ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಬರ ವೀಕ್ಷಣೆಗೆ. ಕೃಷ್ಣಪ್ಪ ಅವರು ತಮ್ಮ ಪಟ್ಟು ಸಡಿಲಿಸ್ತಾ ಇಲ್ಲ. ನಾನು ಈಗ ನಾ ಹಿಂದೆ ಏನು ತೀರ್ಮಾನ ಮಾಡಿದ್ದೆ ಅದೇ ತೀರ್ಮಾನದಲ್ಲಿ ಇದೀನಿ, ಯಾರು ಬಂದು ಏನು ಹೇಳಿದ್ರು ಅಷ್ಟೇ ಅಂತೇಳಿ ಮಾತನಾಡ್ತಿದ್ದಾರೆ. ಕೃಷ್ಣಪ್ಪನವರು ನಮ್ಮ ಪಕ್ಷದ ಹಿರಿಯ ಮುಖಂಡರು. ನಾವು ಅವರ ವಿಚಾರ ಮಾತಾಡೋಷ್ಟು ದೊಡ್ಡವರಲ್ಲ. ಹೈಕಮಾಂಡ್ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲ ಸೇರಿ ಅದನ್ನು ಬಗೆಹರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಬಗೆಹರಿಲೇಬೇಕಲ್ವಾ? ಬಗೆಹರಿತದೆ, ಅದನ್ನು ಮಾಡ್ತಾರೆ. ಸರ್, ಎಲ್ಲ ಸ್ಥಾನ ಭರ್ತಿಯಾಗಿದೆ, ಉಳಿದಿರೋದು ಮಹಿಳಾ ಕೋಟಾದಲ್ಲಿ ಒಬ್ಬರು ಮಹಿಳೆಯರಿಗೆ ಮಾಡಬೇಕು ಅನ್ನುವಂಥದ್ದು ಮಾತ್ರ. ಈಗ ಒಂದು ಹೊಸ ಚರ್ಚೆ ಶುರುವಾಗಿದೆ, ಒಂದಷ್ಟು ರಿಸೈನ್ ಆಗ್ತದೆ, ಒಂದಷ್ಟು ಬದಲಾವಣೆಗಳಾಗ್ತದೆ, ಈ ಥರದ ಚರ್ಚೆಗಳು ನಡೀತಾ ಇದೆ. ನಿಜಾನ ಕೃಷ್ಣಪ್ಪ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಅಷ್ಟು ಸೀರಿಯಸ್ ಆಗಿದ್ದಾರಾ? ಅಲ್ಲ, ಕೆಲವು ಸಂದರ್ಭದಲ್ಲಿ ಪಕ್ಷ ಏನಾರ ತೀರ್ಮಾನ ಮಾಡಿದ್ರೆ ಎಲ್ಲರೂ ಕೂಡ ಆ ತೀರ್ಮಾನಕ್ಕೆ ತಲೆ ಬಾಗಬೇಕಾಯ್ತದೆ. ಆಯಿತು, ಪಕ್ಷ ತೀರ್ಮಾನ ಮಾಡಲಿ. ಎಲ್ಲರೂ ನಾವ್ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ, ಪಕ್ಷ ಇದ್ದರೆ ನಾವೆಲ್ಲರೂ. ಅಂತ ಮುಖ್ಯಮಂತ್ರಿಗಳು ಪಕ್ಷ ಏನಾದರೂ ಕೂಡ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲರೂ ಕೂಡ ಬದ್ಧ ಆಗಿರ್ಬೇಕಾಯ್ತದೆ. ಈಗ ಅನೇಕ ಜನಕ್ಕೆ ಅವಕಾಶ ವಂಚಿತರಾಗಿದ್ದಾರೆ ಪಾಪ. ಅವರೆಲ್ಲರೂ ಸುಮ್ಮನೆ ಇಲ್ವ? ಇವಾಗ ಸ್ವಲ್ಪ ಮನಸ್ಸಿನಲ್ಲಿ ಗೊಂದಲ ಇದ್ದರೂ ಕೂಡ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇಲ್ಲ, ಪಕ್ಷದ ಚೌಕಟ್ಟಿನಲ್ಲೇ ಮಾತಾಡ್ತಾ ಇದ್ದಾರೆ. ಅದರಿಂದ ಪಕ್ಷ ತೀರ್ಮಾನ ತೊಗೊಂಡ್ರೆ ಎಲ್ಲರೂ ಕೂಡ ಬದ್ಧ ಇರಬೇಕು. ನಾವು ಅದು ನಮ್ಮ ಕರ್ತವ್ಯ ಕೂಡ. ಪಕ್ಷದಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಪಕ್ಷ ಮತ್ತು ಮುಖ್ಯಮಂತ್ರಿಗಳಿಗೆ ಶಕ್ತಿ ಕೊಡ್ತಕ್ಕಂಥ, ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಸರ್, ಒಂದು ವೇಳೆ ಆ ರೀತಿ ಏನಾದ್ರು ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ಬರೋದು ಬಾಲಕೃಷ್ಣ ಅವ್ರ ಹೆಸರು, ಚಲುವರಾಯಸ್ವಾಮಿ ಹೆಸರು, ಶಿವಲಿಂಗೇಗೌಡರ ಹೆಸರು, ಕೃಷ್ಣ ಬೈರೇಗೌಡರ ಹೆಸರು ಬರುತ್ತೆ. ತೊಂದರೆ ಇಲ್ಲ, ಆಗಲಿ, ಏನು ತಪ್ಪೇನು ಅಕಸ್ಮಾತ್ ಬಂದರೆ ತಪ್ಪೇನು? ತೀರ್ಮಾನ ಹೈಕಮಾಂಡ್ದು, ಮುಖ್ಯಮಂತ್ರಿಗಳದು. ಅವ್ರು ಯಾವುದೇ ತೀರ್ಮಾನ ತಗೊಂಡ್ರೆ ನಾನಂತೂ ಬದ್ಧ ಇರ್ತೀನಿ. ಹೈಕಮಾಂಡು ಮತ್ತು ಪಕ್ಷದ ಹಿತ ಮುಖ್ಯ ನಮಗೆ, ಪಕ್ಷದ ಹಿತ ಮತ್ತು ಮುಖ್ಯಮಂತ್ರಿಗಳ ಹಿತ ಮುಖ್ಯ ನಮಗೆ. ಅವರು ಏನು ತೀರ್ಮಾನ ತಗೊಂಡು ನಮ್ಗೆ ಆದೇಶ ಕೊಡ್ತಾರೋ ಅದಕ್ಕೆ ತಲೆಬಾಗಿ ಶಿರಸಾವಹಿಸಿ ನಡ್ಕೊಂತೀವಿ. ಮುಖ್ಯಮಂತ್ರಿಗಳು ಬಾಲಕೃಷ್ಣ ಅವರೇ ನೀವು ಬಿಟ್ಬಿಡಿ ಕೃಷ್ಣಪ್ಪ ಅವ್ರಿಗೆ ಮಾಡ್ತೀವಿ ಅಂದರೆ ರೆಡಿ ಇದ್ದೀರಾ? 100% ರೆಡಿ ಇದ್ದೀನಿ. 100% ರೆಡಿ ಇದ್ದೀನಿ. ಪಕ್ಷ ಮುಖ್ಯ ರೀ ನಮಗೆಲ್ಲ. 28ಕ್ಕೆ ನಮ್ಮ ಸವಾಲಿರೋದು ಮತ್ತೆ ಸರ್ಕಾರ ತರಬೇಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಅಂತಕ್ಕಂಥದ್ದು ನಮಗಿರೋದು. ನಾವ್ಯಾರೇನು ದೊಡ್ಡವರಲ್ಲ, ನಾವೇನು ಪಕ್ಷಕ್ಕಿಂತ ದೊಡ್ಡವರಲ್ಲ. ಇದಿಷ್ಟು ಸಚಿವರಾಗಿರುವಂಥ ಬಾಲಕೃಷ್ಣ ಅವ್ರ ಮಾತು. ಕ್ಯಾಮರಾಮನ್ ಸತ್ಯ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.